ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಅವರನ್ನು ಪ್ರೇರೇಪಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬೋಚಿ ಚಾಂಪಿಯನ್ಶಿಪ್ ವರ್ಲ್ಡ್ ಸಿಂಡ್ರೋಮ್ ಡೇ ವತಿಯಿಂದ ನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಜರುಗಿಸಲ್ಪಟ್ಟಿತು. ಸಾನ್ನಿಧ್ಯದಲ್ಲಿ ಡೌನ್ ಸಿಂಡ್ರೋಮ್ ಮಕ್ಕಳ ಹಬ್ಬದ ಪ್ರಯುಕ್ತ ವಿಶ್ವ ಡೌನ್ ಸಿಂಡ್ರೋಮ್ ದಿನಾಚರಣೆ ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಜರುಗಿತು. ಬಂದಂತ ಎಲ್ಲ ಅತಿಥಿಗಳನ್ನ ತಮ್ಮ ಸ್ವಾಗತ ನೃತ್ಯದ ಮುಖೇನ ಮಕ್ಕಳು ಅದ್ಭುತವಾಗಿ ಸ್ವಾಗತಿಸಿದರು. ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಆಡಳಿತ ಅಧಿಕಾರಿ ವಸಂತ್ ಕುಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತನ್ನ ಗೀತೆಯಲ್ಲಿ ಹೇಳ್ತಾನೆ, ನಿನ್ನ ಕೆಲಸವನ್ನು ನೀನು ಗಮನವಿಟ್ಟು ಮಾಡು, ಪ್ರತಿಫಲಾಪೇಕ್ಷೆ ಅದು ನಿನ್ನದಲ್ಲ, ಅದು ದೇವರು ಕೊಡುವುದು. ಅಂತ ಒಂದು ರೀತಿಯಲ್ಲಿ ಹಗಲು ರಾತ್ರಿ ಎನ್ನದೆ MCC ಬ್ಯಾಂಕಿಗಾಗಿ ತನ್ನ ದೇಹವನ್ನೇ ಪಣಕ್ಕಿಟ್ಟು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡುವ ಅನಿಲ್ ಅವರು ಇಲ್ಲಿ ಬಂದಿದ್ದೀರಿ ಸರ್. ತಾವು ಇವತ್ತು ಏನು ಈ ಭಿನ್ನ ಸಾಮರ್ಥ್ಯದ ಮಕ್ಕಳು, ಡೌನ್ ಸಿಂಡ್ರೋಮ್ ಮಕ್ಕಳ ಒಂದು ಬಾಚಿ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿಕೊಡ್ತಾ ಇದ್ದೀರಿ. ತಮ್ಮನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ನಂತರ MCC ಬ್ಯಾಂಕ್ ಲಿಮಿಟೆಡ್ ಇದರ ಚೇರ್ಮನ್ ಆಗಿರುವ ಶ್ರೀಯುತ ಅನಿಲ್ ಅವರು ಬಂದಂತ ಅತಿಥಿಗಳ ಜೊತೆಗೂಡಿ ಬೋಚಿ ಚಾಂಪಿಯನ್ಶಿಪ್ 2026 ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭ ಬೇರೆ ಬೇರೆ ಶಾಲೆಗಳಿಂದ ಭಾಗವಹಿಸಿದ ಮಕ್ಕಳ ಪಥಸಂಚಲನ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ MCC ಬ್ಯಾಂಕ್ ಲಿಮಿಟೆಡ್ ಇದರ ಚೇರ್ಮನ್ ಶ್ರೀಯುತ ಅನಿಲ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇವತ್ತು ನನಗೆ ಈ ಸಾನ್ನಿಧ್ಯ ಸಂಸ್ಥೆಯಲ್ಲಿ ಇಂಥ ಒಂದು ಮಹತ್ವವಾದ ಮತ್ತು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಕಳೆದ ಸುಮಾರು ವರ್ಷಗಳಲ್ಲಿ 25 ವರ್ಷಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡಿ ಸಮಾಜದಲ್ಲಿ ಒಂದು ಲೀಡರ್ಶಿಪ್ ಅನ್ನು ತೆಗೆದುಕೊಂಡು ಎಲ್ಲ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ ಅನುಭವ ಉಂಟು. ಆದರೆ ಇದೊಂದು ವಿಶೇಷ ಮಕ್ಕಳ ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಆ ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡುವುದು ನನಗೆ ನನ್ನ ಜೀವನದಲ್ಲಿ ಅತಿ ಸಂತೋಷ, ಅತಿ ತೃಪ್ತಿ ತರುವ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಸಂಸ್ಥೆಯ ಬಗ್ಗೆ ನನಗೆ ಬಹು ಚಂದವಾಗಿ ಗೊತ್ತು. ನಾನು 2014ರಲ್ಲಿ ಕಥೋಲಿಕ್ ಸಭಾ ಅಧ್ಯಕ್ಷರಾಗಿರುವಾಗ ಮಾನಸ ರಿಹ್ಯಾಬಿಲಿಟೇಷನ್ ಸೆಂಟರ್, ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದಾರೆ, ಆ ಸಂಸ್ಥೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಆ ಸಮಯದಲ್ಲಿ 20 ವರ್ಷದ ಸಂಭ್ರಮಾಚರಣೆ ನಾನು ಮಾಡಿದ ಅನುಭವ ಉಂಟು. ಆದುದರಿಂದ ಈ ಆಡಳಿತ ಮಂಡಳಿಯಲ್ಲಿ ನಾನು ಇದ್ದರಿಂದ ಈ ಸಂಸ್ಥೆ ನಡೆಸುವುದು ಮತ್ತು ಈ ಮಕ್ಕಳನ್ನು ಒಂದು ವಿದ್ಯಾರ್ಜನೆ ಕೊಡುವುದು ಎಷ್ಟು ಕಷ್ಟದ ಕೆಲಸ ಅಂತ ನಾನು ಭಾವಿಸಿದ್ದೇನೆ, ನಾನು ಅನುಭವಿಸಿದ್ದೇನೆ. ಆದುದರಿಂದ ಈ ಕಷ್ಟದ ಕೆಲಸ ಮಾಡಿದರಿಂದ ನಮಗೆ ಎಷ್ಟು ಸಂತೋಷ ಸಿಗ್ತದೆ ಅಂತ ಅದು ಸಹ ನಾನು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ. ಆದುದರಿಂದ ಇವತ್ತು ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಈ ಸಂಸ್ಥೆಯನ್ನು ನಡೆಸುವ ಎಲ್ಲ ಸಂಸ್ಥೆಯ ಆಡಳಿತಾಧಿಕಾರಿ ಟ್ರಸ್ಟಿನವರಿಗೆ, ವಿಶೇಷವಾಗಿ ಈ ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿಯನ್ನು ಕೊಡುವ ಎಲ್ಲ ಟೀಚಿಂಗ್ ಸ್ಟಾಫ್ಗಳಿಗೆ ನಾನು ನನ್ನ ಹೃದಯಾಂತರದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.
ಮಾಜಿ ಮೇಯರ್ ಮಹಾಬಲ್ ಮಾರ್ಲಾರ್ ಅವರು ಕಾರ್ಯಕ್ರಮಕ್ಕೆ ಧನ್ಯವಾದವಿತ್ತರು. ನಂತರ ಬೋಚಿ ಚಾಂಪಿಯನ್ಶಿಪ್ 2026 ಕ್ರೀಡಾಕೂಟ ಜರುಗಿತು. ಚೆಂಡನ್ನು ಹೇಗೆ ದೂರ ಹಾಕುವ ಸಾಮರ್ಥ್ಯ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಜಿಲ್ಲೆಯ ಸುಮಾರು 15 ಶಾಲೆಗಳ ತಂಡಗಳು ಈ ಬೋಚಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಸಂಜೆ ನಡೆದಂತಹ ಬಹುಮಾನ ವಿತರಣಾ ಸಮಾರಂಭದಲ್ಲಿ 3ನೇ ಬಹುಮಾನವನ್ನ ಕಾರ್ಕಳದ ವಿಜೇತ ವಿಶೇಷ ವಸತಿಯುತ ಶಾಲೆಯವರು ಪಡೆದುಕೊಂಡರೆ 2ನೇ ಬಹುಮಾನವನ್ನ ಸುರತ್ಕಲ್ನ ಲಯನ್ಸ್ ವಿಶೇಷ ವಸತಿಯುತ ಶಾಲೆಯ ಮಕ್ಕಳು ಪಡೆದುಕೊಂಡರು. ಅದೇ ರೀತಿ ಪಣಂಬೂರಿನ ಮಾನಸ ರಿಹ್ಯಾಬಿಲೇಷನ್ ಸೆಂಟರ್ನ ಮಾನಸ ಈ ಶಾಲೆಯ ಮಕ್ಕಳು ಪ್ರಥಮ ಬಹುಮಾನವನ್ನ ಪಡೆದುಕೊಂಡರು. ಇನ್ನು ಮಹಿಳಾ ವಿಭಾಗದಲ್ಲಿ 3ನೇ ಸ್ಥಾನವನ್ನ ಆದಾಮ್ಯ ಚೇತನ ಉಳ್ಳಾಲ, 2ನೇ ಬಹುಮಾನವನ್ನ ಬೆಥನಿ ಜೀವನ ಜ್ಯೋತಿ ಮಾರ್ದಲ ಕಡಬ ಹಾಗೂ ಪ್ರಥಮ ಬಹುಮಾನವನ್ನ ಸಾನ್ನಿಧ್ಯ ವಸತಿಯುತ ಶಾಲೆ ಶಕ್ತಿನಗರವು ತಮ್ಮದಾಗಿಸಿಕೊಂಡಿತು.